ಇನ್ನು ಸಿಎಂ ಅವರು ಹೇಳಿದ್ರು ಕೂಡ ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. 3200 ರೂಪಾಯಿ ಮಾತ್ರ ನಾವು ಕೊಡ್ತೀವಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಮಾಲೀಕ ಸಂಘದ ಅಧ್ಯಕ್ಷರು ಆಗಿರುವಂತಹ ಈಗ ಯೋಗೇಶ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 6 ವರ್ಷಗಳಿಂದ FRP ಜಾಸ್ತಿ ಮಾಡಲಾಗಿದೆ. FRP ದರ ಏನಿದೆ ಅದನ್ನು 6 ವರ್ಷಗಳಿಂದ ಜಾಸ್ತಿ ಮಾಡಲಾಗಿತ್ತು. MSP ದರ ಈವರೆಗೂ ಕೂಡ ಜಾಸ್ತಿ ಮಾಡಿಲ್ಲ. 1 ಮೆಟ್ರಿಕ್ ಟನ್ ಕಬ್ಬಿಗೆ 3200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. 100 ರೂಪಾಯಿಯನ್ನು ಸರ್ಕಾರ ಕೊಡಿ ಅಂತ ಮನವಿ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆ ಈಡೇರಿದ್ರೆ ಮಾತ್ರ 50 ರೂಪಾಯಿ ಹೆಚ್ಚಿಗೆ ನಾವು ಕೊಡ್ತೀವಿ. 3200 ರೂಪಾಯಿ ಕೊಡೋದಕ್ಕೆ ಮಾತ್ರ ನಾವು ಒಪ್ಪಿದ್ದೀವಿ ಅಂತ ಯೋಗೇಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 100 ರೂಪೀಸ್ ನೀವು ಮಾನ್ಯ ಮುಖ್ಯಮಂತ್ರಿ ಅವರು 3300 ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಬಹಳ ತೊಂದರೆದಲ್ಲಿ ನಾವು ಫ್ಯಾಕ್ಟ್ರಿ ಅವ್ರು ಸಕ್ಕರೆ ಫ್ಯಾಕ್ಟ್ರಿಯನ್ನು ಬಹಳಷ್ಟು ಅಡಚಣೆಯಲ್ಲಿ ಅದೀವಿ. ಸಕ್ಕರೆ ಬೆಲೆ ಇಲ್ಲ, ಇಥೆನಾಲ್ ಬೆಲೆ ಇಲ್ಲ, ಆಮೇಲೆ ಎಕ್ಸ್ಪೋರ್ಟ್ ಡಿಸಿಷನ್ಸ್ ಆಗ್ತಾ ಇಲ್ಲ. ರೈತರಿಗೆ 3300 ಸಿಗುತ್ತೆ. ಸಾಹೇಬರು ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ 100% ಪಕ್ಕ, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಆದರೂ ನಾವು ಸಕ್ಕರೆ ಫ್ಯಾಕ್ಟ್ರಿಯವರು ಬೆಲ್ಗಾಮ್ ರೀಜನ್ದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯವರು ನಾವು 3200 ರೂಪಾಯಿ ಕೊಡ್ತೀವಿ ಅಂತ ಸಾಹೇಬ್ರಿಗೆ ಹೇಳಿದ್ದೀವಿ ರೀ. ಮತ್ತು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ಉಳ್ಕಿದ 100 ರೂಪೀಸ್ ನೀವು ಪ್ರೊವಿಷನ್ ಮಾಡಿ ಸರ್ಕಾರ ವತಿಯಿಂದ ಕೊಡಲಿಕ್ಕೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅವರು 3300 ಕೊಡ್ತೀವಿ ಅಂತ ನೋಡಿ, ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಕೊಡಿಸ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಆಗದಿದ್ರೆ ಬಿಡ್ತದ? ಬಿಡೋದಿಲ್ಲ. ಅದ ಹೆಂಗಾಗತ್ತೆ? ಕೊಡಿಸ್ಬೇಕಾಗತ್ತೆ. ನಾವು ಕೊಡಿಸ್ತಾ ಇದ್ದೀವಿ. ಅವ್ರು ಹೇಳಿರ್ಬೋದು, ಕೊಡಿಸ್ತಕ್ಕಂತ ಪ್ರಯತ್ನ ಈಗ ನಾವು ಮಾಡ್ತಾ ಇದ್ದೀವಿ. ಕೊಡ್ತಾರೆ, ಆ ವಿಶ್ವಾಸ ನಮಗಿದೆ. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲೇ ಈ ನಿರ್ಣಯ ಆಗಿದೆ. ಅವ್ರು ಕೊಡಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಿಲ್ಲ ಅಂತ ಯಾರು ಹೇಳ್ತಾ ಇದಾರೆ? ಕೊಟ್ರೆ ತಪ್ಪೇನಾಯ್ತು? 200 ರೂಪಾಯಿ ಕೊಟ್ಟಾರ ಅಂತ ನಾವೇ ಹೇಳಿದೀವಲ್ಲ. ಫಸ್ಟ್ ಆಫ್ ಆಲ್ ಅವರೇ ಅಲ್ಲ, ಬೆಲ್ಗಾಮ್ದವ್ರ ಅದು 3200 ಅವರೇ ಒಪ್ಕೊಂಡಿರೋದ್ರಿ. ಅದು ಎಲ್ಲ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು. ಇಲ್ಲ ಸಭೆ ಏನ್ ಮಾಡಲ್ಲ ಇನ್ನು. ನೋಡಿ.